ನಮಸ್ತೆ. ನಾನು ಸೋಲಾರ್ ಗುರು ಮಾತಾಡ್ತಿದ್ದೀನಿ. ರೈತ ಬಾಂಧವರೇ, ನಾನು ಇವತ್ತು 12.5 HP ಮೋಟರ್ಗೆ ಸೋಲಾರ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಇಲ್ಲಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಸೊ ಹಂಗಾಗಿ ಸೋಲಾರ್ ಇಂದ ನೀರನ್ನ ತಗೊಂಡು ಕೃಷಿಗೆ ಬಳಸಲಿಕ್ಕೆ ಇವತ್ತು ನಾನು ಸೋಲಾರ್ ಅನ್ನ ಇನ್ಸ್ಟಾಲೇಷನ್ ಮಾಡಿದ್ದೀನಿ. 12.5 HP 15 HP ಎರಡೂ ಕೂಡ ಓಡುತ್ತೆ. 15 HP ವರೆಗೂ 3 HP ಇಂದ ಯಾವುದೇ ಮೋಟರ್ ಬೇಕಾದ್ರೂ 3 ಫೇಸ್ ಓಡಿಸ್ಕೋಬಹುದು. ಆ ಕೆಪಾಸಿಟಿಗೆ ಸೋಲಾರ್ ಅನ್ನ ಇನ್ಸ್ಟಾಲೇಷನ್ ಮಾಡಿದೀವಿ. ನೀವು ನೋಡ್ತಾ ಇದ್ದೀರಾ. ಸೊ ಈಗ ಜಸ್ಟ್ ಸ್ವಲ್ಪ ಬಿಸಿಲಿದೆ, ಮೋಟರ್ನ ಆನ್ ಮಾಡ್ತಿದ್ದೀನಿ. 12.5 HP ಮೋಟ್ರು 600 ಅಡಿ ಡೆಪ್ತ್ ಬಿಟ್ಟಿದೆ. ಸೊ ಇವತ್ತು ಸ್ವಲ್ಪ ಬಿಸಿಲು ಇದೆ. ನೋಡ್ತಾ ಇದ್ರ ನೀವು, ಸುಮಾರು 600 ಅಡಿ ಆಳಕ್ಕೆ 12.5 HP ಮೋಟರ್ ಬಿಟ್ಟಿರುವಂತದ್ದು. ಸೊ ಮೋಟರ್ ಆನ್ ಆಗಿದೆ. ಸೊ ಇಲ್ಲೇನಾಗಿದೆ, 5 HP ಗೆ ನೀವು ಏನಂಬ ಕೃಷಿ ಪರ್ಪಸ್ಗೆ ಬಳಸಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಮಳೆಗಾಲದಲ್ಲಿ ಮಳೆ ಬರುವಾಗ ನೀರ್ ಬರಲ್ಲ, ಅಥವಾ ಮಳೆ ಬರುವಾಗ ಕೃಷಿಗೆ ನೀರ್ ಬೇಕಾಗಲ್ಲ. ಆದ್ರೆ ಎಲೆಕ್ಟ್ರಿಸಿಟಿ ನೀವು ನಂಬ್ಕೊಂಡ್ರೆ ನಿಮ್ಗೆ ಬೇಸಿಗೆ ಕಾಲದಲ್ಲೇ ಎಲೆಕ್ಟ್ರಿಸಿಟಿ ಸಮಸ್ಯೆ ಆಗುವಂತದ್ದು. ಸೊ ಹಂಗಾಗಿ ಬೇಸಿಗೆಯಲ್ಲಿ ನಿಮ್ಗೆ ಯಾವ್ದೇ ರೀತಿ ನೀವೇ ನೀರ್ ಹೆಚ್ಚಾಯ್ತು ಅಂತ ಮೋಟರ್ ಆಫ್ ಮಾಡ್ಬೇಕು. ಅಷ್ಟು ನೀರು ನಿಮ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರ್ತಾನೆ ಇರುತ್ತೆ. ಆಮೇಲೆ ಇದಕ್ಕೆ ಅಂತ ಹೇಳಿ ಯಾವ್ದೇ ಸೋಲಾರ್ ಮೋಟರ್ ಹಾಕೋಬೇಕು ಅನ್ನೋ ಏನು ಅವಶ್ಯಕತೆ ಇರಲ್ಲ. ಸೊ ನೀವೇನಿದೆ ಈಗ ಎಕ್ಸಿಸ್ಟಿಂಗ್ ಮೋಟರ್ ಪಂಪ್, ನೀವೇನ್ ಟೆಕ್ಸ್ಮೋ ಆತರ ಯಾವುದೇ ಬ್ರಾಂಡ್ ಕರೆಂಟ್ ಗೆ ಓಡುವಂತ ಮೋಟರ್ ಪಂಪ್ ಏನಿದೆ, ಅದೇ ಮೋಟರ್ ಪಂಪ್ ಅಲ್ಲೇ ನಿಮ್ಗೆ ನೀರ್ ಬರುತ್ತೆ. ಸೊ ಈಗ ನೀರ್ ಆನ್ ಆಗಿದೆ, ನೋಡ್ತಾ ಇದ್ರ ಸುಮಾರು 3 ಇಂಚ್ ಮೇಲೆ ನೀರು ನಿಮ್ಗೆ ಔಟ್ಪುಟ್ ಬರ್ತಾ ಇದೆ. ಸೊ ಇದು ಏನು, ಇದು ಬೇಸಿಗೆ ಬಿಸಿಲೇನಲ್ಲ, ಸ್ವಲ್ಪ ಸ್ವಲ್ಪ ಬಿಸಿಲಿದೆ. ಈ ಬಿಸಿಲಿಗೆ ನಿಮ್ಗೆ ತುಂಬಾ ಚೆನ್ನಾಗಿ ನೀರು ಬರುತ್ತೆ. ಸುಮಾರು 3 ಇಂಚ್ ಅಷ್ಟು ನೀರು ಬರುತ್ತೆ. ಇದು ಮಾಮೂಲಿ ಕರೆಂಟ್ ಓಡುವಂತ ಮೋಟರ್ನೇ ಬಿಟ್ಟಿದೀವಿ. AC ಮೋಟರ್ ಬಿಟ್ಟಿರೋದು, ಯಾವ್ದು DC ಮೋಟರ್ ಬಿಟ್ಟಿಲ್ಲ. ನಿಮ್ಮ ಎಕ್ಸಿಸ್ಟಿಂಗ್ ಮೋಟರ್ ಪಂಪ್ ಇದ್ರೇನೆ ನಾವು ಅದಕ್ಕೆ ಮೋಟರ್ಗೆ, ಅದೇ ಮೋಟರ್ ಪಂಪ್ಗೆ ನಾವು ಸೋಲಾರ್ ಅನ್ನು ಅಳವಡಿಸಿ ಕೊಡ್ತೀವಿ.